ಇದೇನಮ್ಮ ಕಮಲಾರೂರು? ಹ್ಞೂ ಇದೇನೆ. ಯಾಕೆ ನೀನು ಒಂದ್ಸಲನೂ ಬಂದಿಲ್ಲ ಇವ್ರೂರ್ಗೆ? ಇಲ್ಲ ಬಂದಿದ್ದೆ, ಅದೇ ಮದ್ವೆಗೆ ಬಂದಿದ್ದೇನೆ ಕೊನೆ. ಅದಕ್ಕೆ ಮರ್ತಂಗಾಗೈತೆ ಕೇಳ್ದೆ. ಹಾ ತಿರುಗಿ ಅಂದು ಬಂದಿಲ್ವಲ್ಲ, ಅದಕ್ಕೆ ಕೇಳ್ದೆ. ಹಾ ಇದೆ ಅಮ್ಮ, ಇದೇನೆ. ನಡಿ. ಹಾ ಆ ಕಮಲುಗೆ ಹೆಂಗಾದ್ರೂ ಹೇಳಿ ಒಪ್ಸಿ ಗಂಡನ ಮನೆಗೆ ಬಾರಮ್ಮ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳೋಣ. ಅಯ್ಯೋ ಯಮ್ಮ, ನೀನು ಹಂಗೆಲ್ಲಾದ್ರೂ ಹೇಳ್ಗಿಳಿಯ. ಅವಳಿಗೆ ಹಂಗೆ ಹೇಳಿರಿ ಗೊತ್ತಾಳ ಅವಳು. ನೋಡಿ ಇವ್ರಿಗೆ ಬದುಕು ಮಾಡಕ್ಕಾಗಲ್ಲ, ಅದಕ್ಕೇನೆ ಈಗ ಬಂಗಾಳಿ ಆಡ್ಕೊಂಡು ಕರ್ಕೊಂಡು ಹೋಗಕ್ ಬಂದವ್ರೆ ತಾಯಿನ ಮಗಳು ಅಂತಾನ ಅಂದ್ಕೊಂತಾರೆ. ಹಂಗೆ ಹೇಳ್ಬೇಡ. ಮತ್ತೆ ಇನ್ನೇಂಗೆ ಹೇಳೋಣ? ಹಂಗೆಲ್ಲ ಹೇಳ್ಬೇಡ, ನಾನು ಹೇಳ್ಕೊಟ್ಟಂಗೆ ಹೇಳು. ಇಷ್ಟು ದಿನಯ್ಯ ನಾವೆಂಗೂ ಬಂದಿಲ್ಲ ಅಂತ ಅವಳಿಗೆ ಬೇಜಾರಿರುತ್ತೆ. ನೋಡಿ ನಮ್ಮ ಅತ್ತೇನು ಸರೋಜಕ್ಕನು ಬಂದಿಲ್ಲ ಅಂತ ನಾ ಬೇಜಾರು ಮಾಡ್ಕೊಂತಾಳೆ. ಬೇಜಾರು ಮಾಡ್ಕೋಬೇಡಮ್ಮ, ನಮಗೆ ಇಷ್ಟು ದಿನನ ಇದು ಸೊಂಟ ನೋವಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಸರೋಜಮ್ಮನೂ ಬರಲಿಲ್ಲ ಹಂಗಂತ ಸಿಟ್ಟು ಮಾಡ್ಕೋಬೇಡ. ಅದೇನು ಮಾಡೋದು, ನನ್ನ ಮೊಮ್ಮಗಳನ್ನ ನೋಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ, ಅದಕ್ಕೆ ಇವಾಗ ಬಂದ್ವಿ. ಈಗ ಯಾಕನ ನನ್ನ ಮೊಮ್ಮಗಳು ನನ್ನ ಜೊತೆನೇ ಇರಬೇಕು ಅನ್ಸುತ್ತೆ, ನಾನೇ ಅವಳನ್ನ ನೋಡ್ಕೋಬೇಕು ಅನ್ಸುತ್ತೆ. ನಮ್ಮ ಮನೆಗಿದ್ರೆ ಮಹಾಲಕ್ಷ್ಮಿ ಥರ ಇರುತ್ತಾಳೆ. ಅದಕ್ಕೇನೆ ನೀನು ಆದಷ್ಟು ಬೇಗನ ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಎಲ್ಲ ಹೇಳ್ಬಿಟ್ಟು ಬಾರಮ್ಮ ಹೋಗೋಣ ನಮ್ಮೂರಿಗೆ ಅಂತನ ಹೇಳು. ಅವಾಗ ಬತ್ತಾಳೆ ಸುಮ್ಮನೆ. ಅವನೇನಾದ್ರೂ ನಿಮ್ಮ ಅಪ್ಪ ಇನ್ನೂ ನಿನ್ನ ತಮ್ಮನೂ ಬೇಡ ಅಂದರೆ ಏನು ಮಾಡೋದು? ಅವ್ರಿಗೆ ಹೇಳ್ಬೇಡ. ಅವ್ರಿಗೆ ಹೇಳಿರಿ ಬೇಡ ಅಂತಾರೆ, ಇನ್ನೂ 9 ತಿಂಗಳ ತನಕ ಇರಲಿ ಅಂತಾರೆ. ನೀನು ಅವ್ರಿಗೆ ಹೇಳ್ದಂಗೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಯಾರು ನನ್ನ ಜೊತೆ ಕರ್ಕೊಂಡು ಬಂದ್ಬಿಡಮ್ಮ ಹೊಲ್ಟು, ನಾವು ಅಲ್ಲೇ ಎಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ ಅಂತನ ಹೇಳು. ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳು. ಹೌದಾ? ಹಂಗೆ ಹೇಳಿದ್ರೆ ಬತ್ತಾಳ? ಹಂಗೆ ಹೇಳಿದ್ರೆ ಬರೋದು. ನೀನು ನಂಗೆ ನಮಗೆ ಸೊಂಟ ನೋವು ಕೈ ನೋವು, ನಮಗೆ ಬದುಕು ಮಾಡೋಕ್ಕಾಗಲ್ಲ, ನೀನು ಬಾರಮ್ಮ ಅಲ್ಲಿಗೆ ಅಂತಂದ್ರೆ ನೋಡು ಬದುಕು ಮಾಡೋಕೆ ಆಗಿಲ್ಲದಕ್ಕೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತಾನ ಅಂದ್ಕೊಂತಾರ ಅವರು. ಅವ್ರ ಅಮ್ಮನೂ ಅವ್ರ ಅಪ್ಪನೂ ಎಲ್ಲನ. ಅದಕ್ಕೆ ಹಂಗೆ ಹೇಳಕ್ಕೆ ಹೋಗ್ಬೇಡ. ಹಂಗೆ ಹೇಳಿದ್ರೆ ಕಳ್ಸೋದು ಇಲ್ಲ ಅವರು. ಸರಿ ಸರಿ ಆಯ್ತು ನಡಿ. ಅಲ್ಲಿಗೆ ಬಂದಮೇಲೆ ಅತ್ತೇನೂ ಸರೋಜಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಹೇಳ್ಕಮ್ಲಿ, ನಮ್ಗೇನು ತೊಂದರೆ ಇಲ್ಲ. ನಾವೇನೋ ಹೇಳೋದು ಹೇಳಿವಪ್ಪ, ಮೊಮ್ಮಗಳು ನಮ್ಮ ಮನೆಗೆ ಇರಲಿ, ನಮ್ಮ ಮೊಮ್ಮಗಳು ಅಂತ ನಾವು ಹೇಳಿ ಬಂದ್ವಿ. ಏನು ಬಲವಂತ ಏನು ಮಾಡಲಿಲ್ಲ, ಅವರೇ ಕರ್ಕೊಂಬಂದರೆ ಬಿಡು ಇಲ್ಲೇ ಇರಲಿ ನಾವೆಲ್ಲ ನೋಡ್ಕೊಂಬನ ಅಂತಾನ ಅಪ್ಪಗೂ ಕುಮಾರ್ಗೂ ಹೇಳಿ ಸಮಾಧಾನ ಮಾಡಿರ ಆಯ್ತು. ಆಮೇಲೆ ವಾಪಸ್ ಕರ್ಕೊಂಡು ಹೋಗಲ್ಲ ಅವ್ರೇನು ಅವಾಗ. ಬಾ. ಹೌದಲ್ವಾ, ಒಳ್ಳೆ ಐಡಿಯಾನೇ ಮಾಡಿದ್ಯಾ. ನಡಿ ನಡಿ. ಇದೇನಮ್ಮ ಕಮಲನ್ ತವ್ರ ಮನೆ? ಮನೆ ಒಳ್ಳೆ ಸಖತ ಕಟ್ಸಿದಾರೆ ಕಣಮ್ಮ, ಚೆನ್ನಾಗೈತೆ. ಓ ಚೆನ್ನಾಗೈತಮ್ಮ, ಚೆನ್ನಾಗೈತೆ. ಇನ್ನು ಗೃಹ ಪ್ರವೇಶಕ್ಕೆ ಬಂದಿರ್ಲಿಲ್ಲ ಅಲ್ವೇ? ಹ್ಞೂನಮ್ಮ, ನಾನು ಬರಲಿಲ್ಲ. ಏನೋ ಕೆಲಸ ಇತ್ತಲ್ಲ, ನೀನು ಬಂದಿರಲಿಲ್ಲ ತಾನೇ? ನಾನು ಬಂದಿಲ್ಲ. ತಿರ್ಗಿ ಅದಾದ್ಮೇಲೆ ಇನ್ನೊಂದ್ಸರಿ ಯಾವಾಗಲೋ ಬಂದು ನೋಡ್ಕೊಂಡು ಹೋಗಿದ್ದೆ. ತಿರ್ಗಿ ಬಂದಿಲ್ಲ ಅಂತ ಬೈಕ್ ಅಂತಾರೆ ಅಂತಾನ ಬಂದಿದ್ದೆ ಅಷ್ಟೇನಿ. ಏನಮ್ಮ ಸುಜಿ, ಚೆನ್ನಾಗಿದೀಯಾ? ಹ್ಞೂ ಅಕ್ಕ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಕ್ಕ? ಹ್ಞೂನಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಎಲ್ಲಿ ಮನೆಗೆ ಯಾರು ಇಲ್ವಾ? ಇದ್ದಾರೆ, ಕಮಲಕ್ಕ ಒಳಗಡೆ ಇರಬೇಕು, ಅತ್ತೇನೂ ಇದ್ದಾರೆ. ನೀವು ಇಲ್ಲೇ ನಿಂತ್ಕೊಂಡಿದ್ದೀರಾ? ಯಾಕೆ? ನಡೀರಿ ಒಳಕ್ಕೆ ಬರೀ. ಏನೂ ಇಲ್ಲ, ನಮ್ಮ ಸರೋಜ ನಿಮ್ಮ ಮನೆ ನೋಡಿಲ್ಲ, ಅದಕ್ಕೆ ನೋಡ್ತಾ ನಿಂತಿದ್ಲು ಹೊಸ ಮನೆ ಚೆನ್ನಾಗೈತೆ ಅಂತಾನ. ನಡಿಯ ಸರೋಜ ಒಳಿಕೆ. ಹೌದಾ, ಸರಿ ಆಯ್ತು, ಬರೀ ಒಳಿಕೆ. ಬಾರಕ್ಕ ಸರೋಜಕ್ಕ, ಬರೀ ಕೂತ್ಕೊಳ್ರಿ. ನಿನ್ನ ಹೆಸರು ಏನು ಅಂದ್ರಲ್ಲ? ಸೂಜಿ ಅಲ್ವಾ? ನೀನೇ ಅಲ್ವಾ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿರೋದು? ಹೌದಕ್ಕ, ನಾನೇನೆ. ನಾನೇ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇರೋದು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು 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 ಏನು ಮಾಡ್ತಿಲ್ಲಮ್ಮ. ಅಯ್ಯೋ, ನಮ್ಮ ಮನೆಗೇನಂತ ಕಷ್ಟ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ, ಹಂಗಾಗಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಏನು ಕೆಲಸ ಮಾಡಲ್ಲ, ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ನಮ್ಮ ಅಮ್ಮಂಗೆ ಸಹಾಯ ಮಾಡ್ಕೊಂಡಿರ್ತೀನಿ. ಹೌದಾ, ಒಳ್ಳೇದಾಯ್ತು ಬಿಡಿ. ಇರ್ರಿ, ಅತ್ತೆನ್ ಕರಿತೀನಿ. ಅತ್ತೆ 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 ಬನ್ನಿ ಇಲ್ಲಿ. ಅತ್ತೆ, ಕಮಲಾಕರ್ ಅತ್ತೆನು ಮತ್ತೆ ಅವ್ರ ಮಗಳು ಬಂದಿದ್ದಾರೆ. ಯಾವಾಗ ಬಂದಕ್ಕ ಪುಟ್ಟಕ್ಕಯ್ಯ? ಚೆನ್ನಾಗಿದ್ದೀರಾ? ಸರೋಜಾ ಚೆನ್ನಾಗಿದ್ದೀನಮ್ಮ? ಎಲ್ರು ಚೆನ್ನಾಗಿದ್ರಾ ಮನೇಲಿ? ಅಳಿಯಂದ್ರು ಮತ್ತೆ ಅಣ್ಣ ಎಲ್ರು ಚೆನ್ನಾಗಿದ್ರಾ? ಹೂನಕ್ಕ, ಎಲ್ರು ಚೆನ್ನಾಗಿದ್ರು. ನೀವು ಚೆನ್ನಾಗಿದ್ದೀರಾ? ಕಮಲ ಹೆಂಗಿದ್ದಾಳೆ? ನನ್ನ ಮೊಮ್ಮಗಳು ಹೆಂಗಿದ್ದಾಳೆ? ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗಿದ್ದಾಳೆ. ಒಳಗೆ ಪಾಪುಗೆ ಹಾಲು ಕುಡಿಸ್ತಾ ಇದ್ಲು. ಬರೀ ನೋಡಿವ್ರಂತೆ. ಹೌದಾ, ನಾವು ಅವಳನ್ನ ನೋಡ್ಕೊಂಡು ಪಾಪುನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಾರಮ್ಮ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಅತ್ತೆ, ಅವ್ರಿಗೇನಾದ್ರೂ ಅಡುಗೆ ಮಾಡಿ ಊಟಕ್ಕಿಕ್ಕ ಬರ್ರಿ. ಸರಿ ಆಯ್ತು ಕಣೆ ಸುಜಿ, ಕರ್ಕೊಂಡು ಹೋಗಿ ತೋರ್ಸೋಗು. ಹೆಂಗೋ ಇಷ್ಟು ದಿನಕ್ಕೆ ಈಗಲಾದ್ರೂ ಬಂದೇವರಲ್ಲ ಮೊಮ್ಮಗಳು ನೋಡಕ್ಕೆ. ತಾಯಿ ಮಗಳನ್ನು. ಏಯ್ ಕಳ್ಳಿ, ಹೊಟ್ಟೆ ತುಂಬ ಹಾಲು ಕುಡ್ದಿದ್ಯಾ? ಸುಮ್ಮನೆ ಬಚ್ಚಬೇಕು. ಅಕ್ಕ, ಕಮಲಕ್ಕ,
ಸೂಜಿ ಆಯ್ತಾ ಉಪ್ಪಿನಕಾಯಿ ಕೆಲಸ ಇಲ್ಲನ ಹಾ ಹೆಂಗ ಬಿಡು ಮಾಡ್ಕೊಂಡು ಬಂದಿದ್ಯಲ್ಲ ಸೊಸೆ ನೋಡಕ್ಕೆ. ಅಯ್ಯೋ ನಾನು ಈಗ ತಾನೇ ಬಂದೆ ಊಟ ಮಾಡ್ಕೊಂಡು ಹೋಗೋಣ ಅಂತನ ಇವಳು ನೋಡ್ಕೊಂಡು ಹೋಗಕ್ಕೆ ಇವ್ರ ಅಜ್ಜಿನೂ ಮತ್ತೆ ಇವ್ರ ಅತ್ತೆ ಬಂದಿದ್ದಾರೆ. ಹಾ ಹೌದಾ, ನಮ್ಮ ಅತ್ತೆನೂ ಸರೋಜಕ್ಕ ಬಂದಿದಾರ. ಎಲ್ಲಿ ಕರ್ಕೊಂಬ ಬರೀ ಒಳಕ ಅಕ್ಕ, ಇಲ್ಲ ಕುತ್ಕೊಂಡೈತೆ ಕಮಲಕ್ಕ. ಹಾ ನಿಮ್ಮ ಮಗಳು ಇಲ್ಲೇ ಇದ್ದಾಳೆ, ಬರೀ ನೋಡ್ಬರ್ರಿ. ಸರೋಜಕ್ಕ ಅತ್ತೆ ಅಂತೂ ಇಂತೂ ಇವತ್ತಾದ್ರೂ ಬಂದ್ರಲ್ಲ. ಪಾ ಇವಳು ಹುಟ್ಟಾಗಿಂದ ನೀವು ಬರ್ಲಿಲ್ಲ ಅಂತ ನನಗೂ ಬೇಜಾರಾಗಿತ್ತು. ಬರೀ ಕೂತ್ಕೋ ಬರ್ರಿ. ಏನ್ ಮಾಡದೆ ಕಮಲ, ನಮ್ಗೂನು ಬಿಡುವಾಗಿರ್ಲಿಲ್ಲ. ಅಮ್ಮಗೆ ಬೇರೆ ಸೊಂಟ ನೋವು, ಅದಕ್ಕಾಗಿ ಇಷ್ಟು ದಿನ ಬರಕ್ ಆಗ್ಲಿಲ್ಲ. ಹೆಚ್ಚು ಕಮ್ಮಿ 2.5 ತಿಂಗಳ ಆಗ್ತಾ 3 ತಿಂಗಳ ಆಗ್ತಾನೆ ಬಂತೇನಮ್ಮ ಅಲ್ವೇ? ಹ್ಞೂ ಹೌದಕ್ಕ, ಇನ್ನೊಂದು ವಾರ ಹೋದ್ರೆ 3 ತಿಂಗಳು ಆಗುತ್ತೆ. ನೀವು ಮಾತಾಡ್ತಾ ಕೂತ್ಕೊಂಡಿರ್ರಿ, ನಾನು ಅತ್ತೇನೂ ಸ್ವಲ್ಪ ಅಡಿಗೆ ಮಾಡ್ತೀವಿ ಊಟಕ್ಕೆ. ಸರಿ ಆಯ್ತಮ್ಮ ಸೂಜಿ, ಹೋಗು. ನನ್ನ ಮೊಮ್ಮಗಳು ಹೆಂಗಿದ್ದಾಳಪ್ಪ ಅಲ್ಲೇನೆ ಎಷ್ಟು ದೊಡ್ಡಳಾಗಿ ಅವಳೆ. ಏ ಕಳ್ಳಿ ಬೈಕೆಂಡ ಅಜ್ಜಿ ಬರ್ಲಿಲ್ಲ ಅಂತ ಏನ್ ಮಾಡೋದು ಸೊಂಟ ನೋವು. ಬದುಕು ಮಾಡಿ ಮಾಡಿ ಅಜ್ಜಿಗೆ ಚೆನ್ನಾಗಿರ್ಲಿಲ್ಲ ಕಣಮ್ಮ, ಅದಕ್ಕೆ ಬರ್ಲಿಲ್ಲ. ನಿಮ್ಮ ಅಪ್ಪ ಅಂತೂ ದಿನ ನನ್ನ ಮಗಳು ಏನ್ ಮಾಡ್ತಿರ್ತಾಳೋ, ನನ್ನ ಹೆಂಡತಿ ಏನ್ ಮಾಡ್ತಿರ್ತಾಳೋ ಅದೇ ಚಿಂತೆ ಅವನಿಗಂತೂ. ಹೌದಾತೆ? ಹೌದು ಕಣಿ ಸೂರಜ, ನನ್ನ ತಮ್ಮ ಯಾವಾಗ್ಲೂ ಮಗಳ ಬಗ್ಗೆದೇ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗಂತೂ ನಿಮ್ಮನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ನಮಗೂ ಅಷ್ಟೇನೆ. ಅಯ್ಯೋ ನೀನು ಅಲ್ಲಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಏನ್ ಮಾಡೋದು, ಚಚ್ಚಲೇರಿಗೆ ಅಂತ ಇಲ್ಲಿಗೆ ಬಂದಿದ್ಯಾ, ನಮ್ಗೆ ನೋಡಕ್ಕೆ ಆಗಿರ್ಲಿಲ್ಲ. ಅದೇ ಬೇಜಾರು. ಬೇಜಾರು ಮಾಡ್ಕೊಂಡ ನೀನು ನಾವು ಬರ್ಲಿಲ್ಲ ಅಂತನಾ? ಸ್ವಲ್ಪ ಬೇಜಾರಾಯ್ತು, ಪರವಾಗಿಲ್ಲ. ಈಗಲಾದ್ರೂ ಬಂದಿದ್ದೀರಲ್ಲ, ಖುಷಿ ಆಯ್ತು ಬಿಡಿ ಅಕ್ಕ. ಚೆನ್ನಾಗಿದ್ದೀರಾ? ಮತ್ತೆ ಅಣ್ಣ ಚೆನ್ನಾಗಿದ್ದಾರಾ? ಕಣೆ ಚೆನ್ನಾಗಿದ್ದೀವಿ ಎಲ್ರು. ಏನು ಗೊತ್ತಾ, ಅದು ನಿನ್ನ ಗಂಡಗೂ ಅಷ್ಟೇ, ನಮ್ಮಮ್ಮಗೂ ಅಷ್ಟೇನೆ. ಯಾವಾಗ್ಲೂ ಅವನಿಗಂತೂ ಮಗಳದೇ ಚಿಂತೆ, ನಮ್ಮಮ್ಮಗೆ ಮೊಮ್ಮಗಳದೇ ಚಿಂತೆ. ನಿನ್ ಬಿಟ್ಟಿರಕ್ಕೂ ಆಗ್ತಾ ಇಲ್ಲ, ಇವಳನ್ನು ಬಿಟ್ಟಿರಕ್ಕೂ ಆಗ್ತಾ ಇಲ್ಲ. ಅದಕ್ಕೇನೆ ನಮ್ಮಮ್ಮಯ್ಯ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತಿದ್ದಾರೆ. ನಿನಗೆ ಇಷ್ಟನಾ ಗಂಡನ ಮನೆಗೆ ಬರಕ್ಕೆ? ಅಲ್ಲೇ ಇದ್ರೆ ಚೆನ್ನಾಗಿರುತ್ತೆ, ನಾವು ಅಲ್ಲಿ ನೋಡ್ಕೊಂತೀವಿ ಚೆನ್ನಾಗಿ. ಪದೇ ಪದೇ ಅವನ್ಗೂ ಇಲ್ಲಿಗೆ ಬರ್ಬೇಕು ಅನ್ಸುತ್ತೆ. ಆದ್ರೆ ಅಪ್ಪಯ್ಯ ಕೆಲಸ ಇರುತ್ತೆ ಹೋಗ್ಬೇಡ ಅಂತ ಬೈತೈತಿ. ಪಾಪ ಅವ್ನು ಪದೇ ಪದೇ ಬೈಸ್ಕೊಂತಿರ್ತಾನೆ. ಅವನ್ಗೆ ಆಸೆ ನಿಮ್ಮಿಬ್ರನ್ನು ನೋಡ್ಬೇಕು ಅಂತಾನ. ಹೌದಾ? ಬಂದಿದ್ರು ಅವ್ರ ಅಲ್ಲೇನೆ. ಎಷ್ಟು ಒಂದು 2 ಸರಿನ 3 ಸರಿನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಕಣೆ ಕಮಲ, ನನಗೂ ಇವಳು ನಮ್ಮ ಮನೇಲಿ ಇದ್ರೆ ಚೆನ್ನಾಗಿರುತ್ತೆ ಅಂತನ ಯಾರೋ ಜ್ಯೋತಿಶ್ರೀ ಹೇಳವ್ರೆ. ನಿಮ್ಮ ಮೊಮ್ಮಗಳನ್ನ 3 ತಿಂಗಳು ತುಂಬಾದ್ರೊಳಗೆ ಮನೆಗೆ ಕರೆಸ್ಕೊಳ್ರಿ, ಒಳ್ಳೇದಾಗುತ್ತೆ ಅಂತಾನ. ಅದು ಅಲ್ಲದೆ ನಮಗೂ ಇವಳನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ನಿನ್ನೂ ಇವಳನ್ನು ನಿನ್ನ ಗಂಡಗೂ ಅಷ್ಟೇನೆ. ಅದಕ್ಕೆ ನೀನು ನಿಮ್ಮ ಮಗಳನ್ನ ಕರ್ಕೊಂಡು ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಹೇಳಿ ಅಲ್ಲಿಗೆ ಬಂದ್ಬಿಡೆ. ನಾವೇ ನೋಡ್ಕೊಂತೀವಿ ಎಲ್ಲನ. ಏನು ಹೇಳ್ತಾ ಇದ್ದೀರತ್ತೆ ಈಗಲೇನಾ? ಅಯ್ಯೋ ನಾನಿನ್ನು 9 ತಿಂಗಳ ತನಕ ಇದ್ದು ನಾಮಕರಣ ಮಾಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಈಗಲೇ ಕರಿತಾ ಇದ್ದೀರಾ, ಯಾಕತ್ತೆ? ಹೇಳಿಲ್ವೇನೆ ಕಮಲ, ನಿನ್ನ ಗಂಡಗೆ ನಿಮ್ಮನ್ನು ಬಿಟ್ಟಿರಕ್ಕಾಗ್ತಾ ಇಲ್ಲ. ಅದು ಅಲ್ದೇನೆ ಜ್ಯೋತಿಶ್ರೀ ಯಾರೋ ಹೇಳೋರಂತೆ ನಿಮ್ಮ ಮೊಮ್ಮಗಳನ್ನ ಕರ್ಕೊಂಬರ್ರಿ, ನಿಮ್ಗೆ ಅದೃಷ್ಟ ಬರುತ್ತೆ ಅಂತನ. ಅದಕ್ಕೆ. ಹೌದಾ? ಆದ್ರೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಅಕ್ಕ. ಇಲ್ಲೇ ಇದ್ದು ನಾಮಕರಣ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತನ. ಅಯ್ಯೋ ನಿನ್ನ ನಾಮಕರಣ ಆಮೇಲೆ ಮಾಡ್ತಾರೆ, ನಿಮ್ಮ ಅಪ್ಪ ಅಮ್ಮನೇ ಮಾಡಲಿ. ಆದರೆ ಈಗ ಸದ್ಯಕ್ಕೆ ಅಲ್ಲಿಗೆ ಬಾ ಅಂತ ಅಷ್ಟೇ ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಮ ಮನೆಗೆ ಒಳ್ಳೇದಾಗ ನಿನಗೆ ಇಷ್ಟ ಇಲ್ವಾ ಹೇಳು? ಯಾಕೋ ನನಗೂ ನೀನು ಆ ಮನೆ ಬಿಟ್ಟು ಬಂದಾಗಿಂದ ಸೊಂಟ ನೋವು, ಸರೋಜನ್ಗೂ ಹುಷಾರಿಲ್ಲ, ನಿಮ್ಮ ಮಾವನು ಅವಾಗ ಹುಷಾರು ತಪ್ತಿರ್ತಾರೆ. ಯಾಕೋ ನಮ್ಮ ಮನೆಗೆ ನೀನು ಬಂದಾಗಿನ ಗಳಿಗೆ ಸರಿನೇ ಇಲ್ಲ. ಅದಕ್ಕೆ ನೀನು ಅಲ್ಲೇ ಬಂದಿದ್ರೆ 9 ತಿಂಗಳಾದ್ಮೇಲೆ ತೀರಾ ಇಲ್ಲಿಗೆ ಬಂದು ನಾಮಕರಣ ಮುಗಿಸ್ಕೊಂಡು ಬಂದ್ರೆ ಆಯ್ತು. ಅಲ್ಲ, ಇದಕ್ಕೆ ಮಾವನು ಅವರು ಒಪ್ತಾರ? ಖಂಡಿತ ಒಪ್ಪಲ್ಲ. ನಿನ್ ಗಂಡಗೆ ಹೇಳದಂತ ಅವನಂತೂ ಬೇಡ ನನ್ನ ಮಗಳು ಬಂದು ಒಟ್ಟು ಶೀತ ಕೆಮ್ಮು ನೆಗಡಿ ಆಗುತ್ತೆ ಅದು ಇದು, ನೀನು ಅಲ್ಲೇ ಇರು ಅಂತ ಹೇಳಿದ್ರು ಹೇಳ್ಬೋದು. ನಿನಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಬರಬೇಡ ಅಂತ ಹೇಳಿದ್ರು ಹೇಳ್ಬೋದು. ಅದಕ್ಕೆ ಅವನಿಗೆ ಮನಸ್ಸಲ್ಲಿ ಅಷ್ಟು ಆಸೆ ಇದ್ರು ಬೇಡ ಅಂತಾನೆ. ಆದ್ರೆ ನೀನು ಅವನಿಗೆ ಹೇಳ್ದಂಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಎಲ್ಲ ಒಳ್ಳೇದಾಗುತ್ತಪ್ಪ ಅಂತ ಹೇಳಿ ಒಳ್ಳೇದಾಗ್ಲಿ ಅಂತ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಂಡು ಹೊರಟು ಬಂದ್ಬಿಡು ಪಾಪನ್ ಕರ್ಕೊಂಡು. ಅವ್ರಿಗೆ ಹೇಳೋದು ಬೇಡವಾ? ಮತ್ತೆ ಅಲ್ಲಿಗೆ ಬಂದಾಗ ಏನಾದ್ರು ಹೇಳಿದ್ರೆ ನಾವೆಲ್ಲ ಇದ್ದೀವಲ್ಲ ಸರೋಜಮ್ಮ. ಅದ್ಯಾತ ಹೇಳ್ದಲ್ಲ ನೀನು? ಏನದು? ಅದೇ ಕಣೆ ಸರ್ಪ್ರೈಸ್ ಕೊಡಕ್ಕೆ ಹೇಳ್ದೆ ಬಂದೆ ಅಂತನ. ಚೆನ್ನಾಗಿರುತ್ತೆ ಅವಾಗ ಅವನು ತುಂಬಾ ಖುಷಿ ಪಡ್ತಾನೆ. ಹೌದಾ? ಸರಿ ಆಯ್ತು, ನೋಡೋಣ ಅಂತ ಹೇಳೋದಲ್ಲ, ಹೊರಟು ಬಂದ್ಬಿಡ್ಬೇಕು. ಇನ್ನೊಂದು ವಾರದೊಳಗಡೆ ನಾವು ಕಾಯ್ತಾ ಇರ್ತೀವಿ. ಇದ್ರಾಗೆ ಹಣ್ಣು ಹೂವು ಎಲ್ಲ ಇದಾವೆ, ಬ್ರೆಡ್ ಬಿಸ್ಕಟ್ ತಂದಿದ್ದೀವಿ ಬ್ಯಾಗ್ನಾಗೆ, ತಗ. ಸರಿ ಅತ್ತೆ ಆಯ್ತು. ನಿಮ್ಮ ಅಪ್ಪ ಎಲ್ಲಿದ್ದಾರೆ?
ನಮ್ಮ ಅಪ್ಪನಿಗೆ ಅದೇ ಊರಿಂದ ಆಚೆಗೆ ಹಾಕಿದ್ದಾರೆ. ಏನೋ ತಪ್ಪು ಮಾಡಿ ಸಿಗಾಕೊಂಡಿದ್ರು, ಅದಕ್ಕೆ ಊರಿಂದ ಆಚೆ ಹಾಕವ್ರೆ. ಒಂದು ತಿಂಗಳು ಮೇಲೆ 10 ದಿವಸ ಏನೋ. ನಮ್ಮ ಅಪ್ಪನ ಶಿಕ್ಷೆ ಮುಗಿಯೋಕ್ಕೆ ಇನ್ನೂ ಒಂದು ತಿಂಗಳು ಆಯ್ತೇನೋ. ಇನ್ನೊಂದು 10 ದಿವಸ ಇರಬೇಕು. ಇನ್ನೊಂದು 10 ದಿವಸ ಆದಮೇಲೆ ಮುಗಿಯುತ್ತೆ, ಊರಾಗ ಬರ್ತಾರೆ ಅವರು. ಈಗ ಸದ್ಯಕ್ಕೆ ಊರಾಗ ಬರಂಗಿಲ್ಲ ಅವರು. ಹೌದಾ, ಹೋಗ್ಲಿ ಬಿಡು. ನಿಮ್ಮ ಅಪ್ಪ ಬರ್ದಿದ್ರೆ ಏನಂತೆ, ನಿಮ್ಮ ಅಮ್ಮನೇ ಕರ್ಕೊಂಡ್ ಬಾ. ನಿಮ್ಮ ಅಮ್ಮ ಇದ್ದಾರೆ, ನಿನ್ನ ತಮ್ಮ ಇದ್ದಾನೆ, ತಮ್ಮನ ಹೆಂಡತಿ, ಎಲ್ಲರೂ ಇದ್ದಾರಲ್ಲ. ನಿನ್ನ ತಮ್ಮನು ಅಥವಾ ನಿಮ್ಮ ಅಮ್ಮನು ಕರ್ಕೊಂಡು ಬಂದ್ಬಿಡು. ಸರಿ ಅತ್ತೆ, ಆಯ್ತು, ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.